ಅಯ್ಯೋ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿನಾಗ ಸಿಗಾಕಬಿಟ್ಟೆ. ಏನಪ್ಪ ಮಾಡೋದು? ಅಯ್ಯೋ ಏನು ಮಾಡೋದು ಇವಾಗ? ಏನು ಮಾಡಬೇಕು ಒಂದು ಅನ್ವರಿತಿಲ್ವೇ ದೇವ್ರೇ. ನಾನು ಹೊಸ ವಾಪಸ್ ತಗೊಂಬ್ಲಿಲ್ಲ ಅಂದರೆ ಆ ದಡಿಯ ನನ್ನ ಮಗ ಏನೋ ಒಂದು ಗತಿ ಮಾಡಿಬಿಡ್ತಾನ. ಏನು ಮಾಡೋಣ ಇವಾಗ? ಹಾಂ, ಹೊಸ ವಾಪಸ್ ತಗೊಂಡ್ರು ಅವನಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ. ಬೇರೆ ಯಾರನ್ನ ಪಾರ್ಟಿನ ಮಾಡ್ಸೋಣ ಅಂದರೆ ಪಾರ್ಟಿ ಸಿಗ್ತಿಲ್ಲ. ಹಾಂ, ಏನು ಮಾಡೋದು? ಅವ್ನಿಗೇನೋ ನಿಜ ಹೇಳಿದ್ರೆ ಬಡ್ದಾಕ್ಬಿಡ್ತಾನೆ ನನ್ನ. ಅಯ್ಯೋ, ಈಗ ಮಂತ ಹೋದ್ರೆ ಮಂತ ಕುಡಿಕ ಬರ್ತಾನೆ. ಏನು ಮಾಡೋಣಪ್ಪ ದೇವ್ರೇ, ನೀನೇ ಒಂದು ದಾರಿ ಮಾರ್ಗ ತೋರಿಸ್ಬೇಕು. ಓಹೋ, ಹ್ಞೂ, ಏನು ದಳ್ಳಾಳಿ ಇಲ್ಲಿ? ಹಾಂ, ಹ್ಞೂ, ಏನು ಕೆಂಚಣ್ಣ? ಏನು ಹಿಂಗೆ ಹೋಗ್ತಿದ್ಯಾ? ಏನು ಸಮಾಚಾರ? ಇಲ್ಲೇ ಕೆಂತರ್ಲಟ್ಟಿ ಗೇಟಿಗೆ ಹೋಗ್ತಾ ಇದ್ದೆ. ನೀನು ಯಾವ ತಬ್ಬಲ್ಲಿ ಯೋಚನೆ ಮಾಡ್ತಾ ಇದ್ಯಾ? ಏನು ಸಮಾಚಾರ? ನನ್ನ ಕಷ್ಟ ನನಗಾದ್ರೆ ಏನು ಮಗೊಬ್ಬ. ಏನು ಹೇಳನಪ್ಪ ಇವನಿಗೆ? ಹ್ಞೂ ಏನು ದಳ್ಳಾಳಿ ಏನೋ ಗೊಣಿಕಂತಿದ್ಯಾ ಒಬ್ಬೊಬ್ಬನೇ? ಹೇ ಹಂಗೇನಿಲ್ಲ ಕೆಂಚಣ್ಣ. ಹಿಂಗೆ ಯಾವುದೋ ಯೋಚನೆ ಮಾಡ್ತಾ ಇದ್ದೆ. ಏನು ಸಮಾಚಾರ? ಎಲ್ಗೆ ಹೊರಟಿದ್ಯಾ? ಇಲ್ಲ ಕೆಂತರ್ಲಟ್ಟಿ ಗೇಟಿಗೆ ಕಣಪ್ಪಯ್ಯ. ಎಷ್ಟು ಸಲ ಹೇಳೋಣ? ಇವಾಗಿನ ಹೇಳಿದ್ದೀನಿ. ಬಿಡು, ನೀನು ಇಲ್ಲಿಲ್ಲ ನೀನು. ಹಂಗೇನಿಲ್ಲ ಹೇಳು. ಹಿಂಗೆ ಯಾವುದೋ ಟೆನ್ಷನ್ನು, ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಹೇಳು ಹೇಳು ಹೇಳು. ಇನ್ನೊಂದು ಕೆಂಚಣ್ಣ ಸಮಾಚಾರ? ಹೊಸ ಇದ್ದಾವೆ ಮನೆಗೆ? ಹೂನಪ್ಪ ಇದ್ದಾವೆ. ಇವಾಗ 7 ಕೋರ್ಸ್ ಹಾಲೆ ತುಂಬ ಆಗಿವೆ, ಕೈ ಬಿಟ್ಟಿದ್ದೀವಿ. ಕರಿಯವೆ ಯಾವೂ ಇಲ್ಲ ಇವಾಗ. ಅವನ್ನ ಯಾವನ ಒಂದು ಮಾರಿ ಒಂದು ಕರಿಯತ್ತಾರನ ಅಂತ ನೋಡ್ತಿದ್ದೀನಿ. ಕೆಂಚಣ ನೀನು ಹಸ ತಮ್ಮಂಗಿದ್ದು ಹೇಳು. ಒಳ್ಳೆ ಜಾತಿಯ ಸ ಪ್ಯೂವರ್ ಹೆಚ್ಚಪ್ಪು, ಸಖತ್ತಾಗೈತೆ ಸ. ಒಳ್ಳೆ ಕಮ್ಮಿ ರೇಟಿಗೆ ಆಗ್ತೈತೆ. ನಿಂಗೆ ಬೇಕಾದ್ರೆ ಕೊಡಿಸ್ತೀನಿ ಬೇಕಾದ್ರೆ. ನೋಡು. ತಗೋಬೇಕು ನಾವು ಒಂದು ದಸನ. ಕಾಲು ಕರೆಯವಿರಲಿಲ್ಲ ಈ ಸಂಘಕ್ಕೂ ಪಂಗಕ್ಕೂ ಕಟ್ಟವು ಮೇಂಟೈನ್ ಮಾಡೋಕ್ಕಾಗಲ್ಲ ಕಣಪ್ಪ. ಏನು ಮಾಡ್ಸ ಅದು ಇದನ್ನ ಯಾವ್ದಾರ ಒಂದು ಮಾರಿಸಿ ಮತ್ತೆ ಇದನ್ನೊಂದು ಮಾರಿಸಿ ಕೊಡಿಸಿಮೆಂತೆ. ಮಾರಿಸ್ಬೇಕೆ? ಬಿಡು, ಇದು ಇರಲಿ. ಅವು ಇನ್ನೊಂದೇನು 2 ತಿಂಗಳಿಗೆ ಈತವಲ್ಲ, 2-3 ತಿಂಗಳಿಗೆ. ಇದನ್ನು ಕರೆಯೋದೊಂದು ಹಾಕೋದ್ರ ಜೊತೆಗೆ ಚೆನ್ನಾಗಿರ್ತದೆ 3. 3 ಚೆನ್ನಾಗಿರ್ತದೆ. ಈಗ ದುಡ್ಡು ಬೇಡವೇ ಇವಾಗ? ಎಲ್ಲ ದುಡ್ಡು ಇವಾಗ. ನೋಡಪ್ಪ, ಯಾವ್ದು ನೀನು ಕೊಡ್ಸಂಗಿದ್ರೆ ಕೊಡಿಸು. ಒಂದು 2 ತಿಂಗಳು ಬಿಟ್ಟು ಬೇಕಾದ್ರೆ ಕೊಡ್ತೀನಿ. ಈಗೆಲ್ಲ ಐತೆ. ಅದು ಒಂದು ಹೊಸ ಮಾರಿಸಿದ್ರೆ ಅದೇ ದುಡ್ಡಿಗೆ ಇನ್ನೊಂದು ತಗೋಬೇಕು ಉಂಟಿಟ್ಟು ಎದ್ರಾಕಿ ಈಟ ಒಟ್ಟ. ಅಷ್ಟೇ. ಇವಾಗೆಲ್ಲ ಐತಪ್ಪ ಅಷ್ಟೊಂದು ದುಡ್ಡು ಇವಾಗ ಹೊಸ ಥರಕ್ಕೆ. ಅದು ಕರೆಕ್ಟೇ. ಇವಾಗ ಮಾರಿಸ್ಬೇಕು ಅಂದರೆ ನೋಡ್ಬೇಕಪ್ಪ. ಈಗ ಹಸುಗಳಿಗೆ ಡಿಮ್ಯಾಂಡ್ ಇಲ್ಲ ಇವಾಗ. ತಗೊಂಬರ ಬೇರೆ ಇಲ್ಲ. ನೋಡ್ತೀನಿ. ನೀನೇ ಕಣಪ್ಪ ಹಸುಗಳಿಗೆ ಡಿಮ್ಯಾಂಡ್ ಇಲ್ಲ ಅಂತಿದ್ದು. ತಿರುಗ್ತಾರೆ ಹಂಗೆ ದನಗಳಿಗೆ. ಒಳ್ಳೆ ದನಗಳು ಸಿಗ್ತಿಲ್ಲ ಕಾರಣ ಅಂತ. ಇದೇನಪ್ಪ ಹಿಂಗಂತ ನೀನು? ಒಂದು 7 ಜನ ಬಂದು ಹೋಗ್ತಾರೆ ಗೊತ್ತೇ. ಮತ್ತೀಗ ಮಾರೋದಲ್ವೇ? ಅವ್ನು ಇಕ್ಕೊಂಡಿಂದ ಏನು ಮಾಡ್ಸ? ಮತ್ತೆ ಕೊಡ್ಬೇಕು ತಾನೆ ಮತ್ತೀಗ ಗಿರಾಕಿ ಬಂದಮೇಲೆ. ಬರೀ ಹಗ್ಗೊಳ್ಳೆ ಕೇಳ್ತಾರೆ ದಳ್ಳಾಳಿ. ಇನ್ನು ಒಂದು 2-2.5 ತಿಂಗಳು ಟೈಮ್ ಆಯ್ತಲ್ಲ. ರೇಟಿಗೆ ಕೇಳಲ್ಲ. ನಮ್ಮ ರೇಟಿಗೆ ಇಕ್ಕಲ್ಲ ಅವರು ತಗೊಂಬರಿ 2 ತಿಂಗಳು ಮೇಯಿಸ್ಬೇಕು. ಹಂಗಾಗಿ ಹಗ್ಗೊಳ್ಳೆ ಕೇಳ್ತಾರೆ. ನಾವು ಇಷ್ಟು ದಿವಸ ಮೇಯಿಸಿ ಪಾಸಿ ಈಗ ಹಗ್ಗೊಳ್ಳೆ ಕೊಡೋಣ ಹೆಂಗೆ ಸರಿ ಆಗ್ತದೆ ಹೇಳು? ಅದಕ್ಕೆ ನಾನು ಮಾರಲಿಲ್ಲ. ರೇಟಿಗೆ ಬಂದರೆ ಕೊಡ್ತೀನಪ್ಪ. ಹೇಳಿ, ಯಾರನ್ನ ಇದ್ರೆ ಹೇಳ್ತೀನಿ, ಕರ್ಕೊಬತ್ತೀನಿ. ಈಗ ಏನು ರೇಟಿಗೆ ಬಿಡ್ತೀಯ ನೀನು ಈಗ? ಇನ್ನೂ 2 ತಿಂಗಳು ಬೇಕು. ನಂತಾಗ ಒಳ್ಳೆ ಎಚ್ಚಪ್ಪಸನ ಇರೋದು. 10 ಲೀಟ್ರ್ ಮೇಲೆ ಹಾಲು ಕರೆಯೋದು. ತುಂಬಾದರೆ ₹1,00,000 ಹೊಸ. ಒಂದು 75,000 80,000ಕ್ಕೆ ಬಂದರೆ ಬಿಡ್ತೀನಿ. ಒಂದು 75ಕ್ಕೆ ಬಂದರೆ ಬಿಟ್ಬಿಡ್ತೀನಿ. ಯಾರನ್ನ ಇದ್ರೆ ಕರ್ಕೊಬ ಹೋಗ್ಲಿ ಅಂತ. ಯಾವ್ದನ್ನ ಕರೆಯೋದು ಹಾಕಂತೀನಿ. ನೀನೊಳ್ಳೆ ಸರಿಯಾದ ತೆಗಿಯತ್ತ. ಇನ್ನು 2-2.5 ತಿಂಗಳು ಕಾಯಬೇಕು. ಅವ್ರಿಗೆ ಹುಲ್ಲೇನು ಬೂಸ ಏನು? ಬೂಸ ಎಷ್ಟು ತಿಂತದೆ ಹೇಳಿ 2 ತಿಂಗಳಿಗೆ? ಬೂಸದ ಲೆಕ್ಕ ಹಾಕು. ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಅಷ್ಟೊಂದು ದುಡ್ಡಿಗೆ ಕಲ್ಲೆಳಪ್ಪು. ಸುಮ್ಮನೆ ತುಂಬ ಆದಮೇಲೆ ಮಾರ್ಕ್ ಆಗ್ತಾ ದುಡ್ಡುಗಳು ಆಗಲ್ಲ ನಿನಗೆ. ತಗೊಂಡೋದವರು ಖರ್ಚು ಮಾಡಬೇಕಲ್ಲ. ಅವರು ನೋಡ್ತಾರೆ ಎಷ್ಟು ಮೂಟೆ ಬೂಸ ತಿಂತತೆ, ಎಷ್ಟು ಹೆಂಗೆ ಮೇಂಟೆನೆನ್ಸ್ ಎಷ್ಟಾಗ್ತದೆ ಅಂತ ಅವರು ಯೋಚನೆ ಮಾಡ್ತಾರೆ. ನೋಡು, ನನ್ನ ಮಾತು ಕೇಳು. ಯಾಲೆ ಈದೈತೆ. ಇದು ಹತ್ತತ್ರ 1 ತಿಂಗಳಾಗೈತೆ. ಒಳ್ಳೆ ಹಾಲು ಬತ್ತೈತೆ. ಅದ್ರ ಜೊತೆಗೆ ಹಾಕ ಹೆಂಗಿದೆ 2 ತುಂಬಾಗೇವೆ. ಕರಿಯಲ್ಲ ಅಂಚ. ಒಂದನ ಕರಿಯೋದಿದ್ರೆ ಆ ಬೂಸಕ್ಕೂ ಪಾಸಕ್ಕೂ ಖರ್ಚಿಗೂ ಪರ್ಚಿಗೂ ಉಡ್ತತೆ. ಹಾಕ, ಏನಾದ್ರು ಒಂದು ನೋಡು, ಧೈರ್ಯ ಮಾಡು. ಮಾಡ್ಬೋದಪ್ಪ, ತಗೋಬೇಕು. ಹುಲ್ಲೇನೋ ದೊಂಡಾಗೈತೆ ನಮಗೆ. ಏನು ಮೇಸಕ್ಕೆ ಹುಲ್ಲಿಗೇನು ಬರ್ಬಂದಿಲ್ಲ. ಏನು ಮಾಡ್ತಾ ಈಗ? ಅದಕ್ಕೆ ಬಂಡವಾಳ ಬೇಡ ತಗೊಂಬಕ್ಕೆ. ಏನು ರೇಟ್ನಾಗೈತೆ ಹೊಸ ಅದು ಇವಾಗ? ಕಮ್ಮಿಗೆ ಕೊಡಿಸ್ತೀನಿ ನೋಡು. ಅದು ಒಳ್ಳೆ ಹಸನೇ. ಅದು ಒಂದು 10 ಲೀಟ್ರ್ ಲೆಕ್ಕಾಚಾರಕ್ಕೆ ಹಾಲು ಬರುತ್ತೆ. ನೋಡು ಬೇಕಾದ್ರೆ ನಿನಗೆ. ಹಾಲಕ್ಕೆ 1 ತಿಂಗಳಾಗೈತೆ. ಒಂದು 65, ಒಂದು 85 ಹೇಳ್ತಾರೆ ವ್ಯಾಪಾರನ. ಒಂದು 70,000ಕ್ಕೆ ಕುದುರಿಸ್ತೀನಿ ನೋಡಪ್ಪ, ನಿನಗೆ ಬೇಕು ಅಂದರೆ. ಬೇಕಾದ್ರೆ ಒಳಗೆ ಒಂದು 2 ಗಮ್ಮಿ ಒಳಗೆ ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಬೇಕಾದ್ರೆ ನಾನು ಮಾತಾಡ್ತೀನಿ.
ಹ್ಞೂನಪ್ಪ ಈಗ ನೋಡ ನೀರು ನಮ್ಮಳನ್ನ ಕೇಳ್ತೀನಿ ಅದೇನೋ ಸಂಘದಾಗೆ ಒಂದು 50,000 ಬರ್ಸಿದ್ದೀನಿ ಅಂತ ಅಂದ್ಲು. ಇನ್ನ ದುಡ್ಡಿನ ಬಂದಿಲ್ಲ, ಮುಂದಿನ ವಾರ ಬರುತ್ತೆ ಅಂದರು. ಅದು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ನೋಡ್ತೀನಿ ಮನೆಗೆ ನಮ್ಮಳನ್ನ ಕೇಳ್ತೀನಿ. ಆ ಸಂಘದ್ದು ಏನೋ ದುಡ್ಡಾದರೆ ಕೊಡ್ಸಿವಂತೆ ಹೇಳ್ತೀನಿ ಅವಾಗ. ಮತ್ತು ಕೇಳು ಕೇಳಿ ಕಂಡು ನನಗೆ ಯಾವುದಕ್ಕೂ ಫೋನ್ ಹಾಕ್ಬೇಕು ನೀನು. ಯಾಕಂದರೆ ಹೊಸ್ಗಳು ಈಗ ಕರೆಯೋ ಹೊಸ್ಗಳು ಸಿಗಲ್ಲ ಇವಾಗ. ಅದಕ್ಕೆ ಬೆಳಗ್ಗೆ ಎದ್ರು ಬಂದು ಹೋಗ್ತಾರೆ. ಅವರು ರೇಟಿಗೆ ಕುದುರ್ತಿಲ್ಲ, ಅದಕ್ಕೆ ಕೊಡ್ತಿಲ್ಲ. ಹೆಂಗೋ ಹೆಚ್ಚು ಕಮ್ಮಿ ಕಂಡು ಮನುಷ್ಯ ಮಾಡಿಸ್ಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ ಹೇಳು. ಸಲ ಕಂಡು ನನಗೆ ಫೋನ್ ಹಾಕಬೇಕು. ಬೆಳಗ್ಗೆ ನನಗೆ ಇವತ್ತು ಕಂಡು ನನಗೆ ಎದ್ದಾಗ ಫೋನ್ ಹಾಕು. ಸರಿ ಆಯಿತು, ನಾನು ಬರಲೆ. ನನಗೆ ಗೇಟ್ಗೆ ಹೋಗ್ಬೇಕು, ಬಸ್ಸಿಗೆ ಟೈಮ್ ಆಗ್ತತೆ. ನಾನು ಹೋಗಿ ಬರ್ತೀನಿ. ಕಂಡು ಫೋನ್ ಹಾಕ್ತೀನಿ ಹೇಳಿ ಎದ್ದಕ್ಕೆ. ಹ್ಞೂ ಸರಿ ಆಯಿತು, ಹೋಗ್ಬಾ. ಮರಿದಂಗೆ ಫೋನ್ ಹಾಕು ನನಗೆ. ಇವನೊಬ್ಬತ್ತ ಹೆಂಗೋ ಸಿಕ್ತ ಅನ್ಕೊಂಡ್ರಿ. ಇನ್ನು ಹೆಣ್ತಿಂಗ್ ಕೇಳಬೇಕು, ಮನೆಯವ್ರನ್ನ ಕೇಳಬೇಕು ಅಂತಾನತ್ತ. ಏನಣ್ಣ ಮಾಡೋದು? ಭೀಮಣ್ಣಗೆ ಒಂದು ಸ್ವಲ್ಪ ಫೋನ್ ಮಾಡೋಣ, ಏನಾದರೂ ಒಂದು ಸ್ವಲ್ಪ ಉಪಾಯ ಹೇಳ್ತಾನೇನು. ಭೀಮಣ್ಣನೇ ಸರಿ ಇದಕ್ಕೆ. ನೋಡೋಣ ಇದು ಒಂದು ಸಲ ಫೋನ್ ಮಾಡಿ ಕೇಳೋಣ ಭೀಮಣ್ಣನ. ಹಲೋ ಭೀಮಣ್ಣೆ. ನಾನು ದಳ್ಳಲ್ಲಿ ಮಾತಾಡ್ತಿರೋದು. ಭೀಮಣ್ಣೆ ನಿಂತ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು ಕಾರಣ. ಎಲ್ಲಿದ್ದೆ ನೀನು? ಹೇಳಪ್ಪಯ್ಯ. ನಾನಿಲ್ಲೇ ಮಂತಾಗಿದ್ದೀನಿ, ಹೇಳು. ಏನು ಸಮಾಚಾರ? ಏನು ಫೋನ್ ಮಾಡಿದ್ದು? ಭೀಮಣ್ಣೆ, ಅಣ್ಣ ಅದು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕೊಬಿಟ್ಟಿದ್ದೀನಿ ಕಾರಣ. ನೀನೇ ಏನಾದರೂ ಒಂಚೂರು ಹೆಲ್ಪ್ ಮಾಡ್ಬೇಕು ಕಾರಣ ಅಣ್ಣ, ಪ್ಲೀಸ್ ಕಾರಣ. ಅದು ಏನಂತಂದರೆ ಅದೇ ತಿಪ್ಪಣ್ಣ ಅಂತ ಹೊಸ ಕೊಡ್ಸಿದ್ನಲ್ಲ ಅಣ್ಣ. ಅವನು ಅದೇ ಅಣ್ಣ, ಅವರು ತೊಟ್ಟು ಫುಲ್ ಫೇಲ್ ಆಗಿಬಿಟ್ಟೈತಂತೆ. ಇಲ್ಲಿ ತಿಪ್ಪಣ್ಣ ತೆಗಿದ್ದ ಹೆಂಗೋ ಒಂದು ದಿವಸ ಕರೆಯೋದು, ಅಲ್ಲಿ ತೊಟ್ಟು ಫುಲ್ ಫೇಲ್ ಆಗಿಬಿಟ್ಟೈತಂತಣ್ಣ. ಅವ್ರ ತಕ ಹೋದ್ಮೇಲೆ ಅವ್ನು ನೋಡ್ರಿ ಮಂತಕ್ಕೆ ಬಂದು ಹೆಂಗಂದ್ರೆ ಹಂಗೆ ಆಡ್ತಾನಣ್ಣ. ಹೊಸ್ಗಳು ವಾಪಸ್ ದುಡ್ಡು ವಾಪಸ್ ಕೊಡು ಅಂತ ಅನ್ಕೋಣ. ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕಾರಣ. ನೀವು ಸ್ವಲ್ಪ ನೋಡೋಣ ಅಣ್ಣ. ನೋಡೋದಳಿ, ನಾನು ನಿನ್ಗೆ ಅವತ್ತು ಹೇಳಿದ್ದೀನಿ, ಏನೇ ಆದರೂ ನೀನೇ ನೋಡ್ಕೋಬೇಕು, ನಮ್ಮ ತಕನ ಬರಬಾರ್ದು. ಏನು ಸಮಸ್ಯೆ ಆದರೂ ನಿಂದೇ ಅಂತ ನಾವು ಅವತ್ತು ಹೇಳಿದ್ದೀವಿ. ತಿರ್ಗಾ ನೀನು ಬಂದು ಹಣ ಕೆತ್ತೋಗೈತೆ, ತೊಟ್ಟೋಗೈತೆ, ಅವ್ನು ದನ ವಾಪಸ್ ತಂದು ಕೊಡ್ತಾವನೆ, ದುಡ್ಡಿಲ್ಲ, ಹೆಲ್ಪ್ ಮಾಡು, ಇವೆಲ್ಲ ನಡೆಯಲ್ಲ. ನಿನಗೆ ಅವತ್ತು ಹೇಳೇ ಕೊಟ್ಟಿದ್ದೀನಿ, ಸರಿನಾ? ನೀನು ಮೋಸ ಮಾಡಿದ್ಯಾ, ತಿರ್ಗಾ ನಿನಗೆ ಬಂದೈತೆ ಅದು. ಅದಕ್ಕೆ ಯಾರಿಗೂ ಮೋಸ ಮಾಡಬಾರ್ದು ಅಂಬೋದು. ಕರೆಕ್ಟಾಗಿ ವ್ಯವಹಾರ ಮಾಡಬೇಕು. ಅದೇನು ಮಾಡ್ಕ, ನನಗೆ ಫೋನ್ ಮಾಡಬೇಡ. ನೀನು ಮಾಡಿದ್ದೀನಿ ಅನ್ಬೋಸ್ಕ. ಕೊಡು. ಅವನು ದುಡ್ಡಿಕ್ಕಿಲ್ವೇ? ಅಂತ ತಗ್ಲಾಕಿದ್ದೆ ಮತ್ತೀಗ ಕೊಡಿವಾಗ. ಭೀಮಣೆ ಅಣ್ಣ, ನಿಂಗೆ ಕಾಲಿಗೆ ಬೀಳ್ತೀನಿ ಕಾರಣ, ಹಂಗೆ ಅನ್ಬೇಡ ಕಾರಣ. ಅವ್ನು ನೋಡಿ ಅಣ್ಣ ಅದ್ದಡಿಯ ಇದ್ದಂಗೆ ಇದೆ. ನಾನೇನೋ ಒಂದು ಗತಿ ಮಾಡ್ಬಿಡ್ತಂಗೆ ಕಾರಣ. ಅಣ್ಣ ಪ್ಲೀಸ್ ಕಾರಣ, ಅರ್ಥ ಮಾಡ್ಕೊಳ್ಳೋಣ. ಏನೋ ಒಂಚೂರು ಹೆಲ್ಪ್ ಮಾಡೋಣ ನನಗೆ ಅಣ್ಣ. ಏನಾದರೂ ಒಂಚೂರು ನೋಡೋಣ ಅಣ್ಣ. ಅವನು ಬೆಳಗ್ಗೆ ಹೊಸ ಹೊಡ್ಕೊಂಡು ಬಿಟ್ಟು ಹೋಗ್ತೀನಿ ಅಂತ ಕಾರಣ. ಏನು ಮಾಡೋಣ? ಹೊಸ ಹೊಡ್ಕೊ ಬಂದ್ರೆ ಕೊಡೋಕೆ ದುಡ್ಡಿಲ್ಲ ನಂತಕ್ಕೆ ಅಣ್ಣ. ಒಂಚೂರಣ ನೋಡೋಣ ಅಣ್ಣ. ದಡಿಯ ಇಸ್ಕಾಗ್ತಾನೆ ಪಸ್ಕಾಗ್ತಾರೆ ಅಂತ ನಾನು ಅಂತಾಗ ಯಾಕೆ ಹೇಳ್ಚಪ್ಪ? ನಂದು ಯಾಕೆ ಹೇಳ್ಚ ಅಂತ ಇಂಥ ತರ್ಬಲದ ವ್ಯವಹಾರ ಮಾಡೋ ಅಂತ ನಿನಗೆ ಯಾರು ಹೇಳಿದ್ದು? 10 ರೂಪಾಯಿ ಕಮ್ಮಿ ಬರಲಿ, ನಿಯತ್ತಾಗಿ ವ್ಯವಹಾರ ಮಾಡಬೇಕು ಯಾವತ್ತೇ ಆಗಲಿ. ತಿಳ್ಕ. ಸರಿನಾ? ಏನಾನ ಮಾಡ್ಕ ನನಗೆ ಫೋನ್ ಮಾಡಬೇಡ. ನೀನು ತಿಕ್ಕ ಮುಚ್ಕೊಂಡು ಫೋನ್ ಇಕ್ಕು. ಅವತ್ತು ಹೇಳಿದ್ದೀನಿ ಅಣ್ಣ, ಏನು ಬಂದು ನಾನು ನೋಡ್ಕೊಂತೀನಿ ಕಾರಣ ಅಂತ. ಈಗ ತಿಪ್ಪಣ್ಣು ನಾಳು ಮಾಡಿದೆ. ಅವನಿಗೆ ದನ ಕೊಡಿಸಿ, ಅವನ ತಗಿಂದ ಇನ್ನೊಬ್ಬರಿಗೆ ದನ ಕೊಡಿಸಿ ಇನ್ನೊಬ್ಬನ ನಾಳು ಮಾಡಿದ್ಯಾ. ತಿರ್ಗಿ ಅವನ ತಗಿಂದ ಇನ್ನೊಬ್ಬನಿಗೆ ಕೊಡಿಸಿ ಇನ್ನೊಬ್ಬನ ನಾಳು ಮಾಡ್ತೀಯ. ಎಷ್ಟು ಜನ ನಾಳು ಮಾಡ್ಕೊ ಬಂದಿದ್ಯೋ ನೀನು? ನಿನಗೆ ಆಗಬೇಕಾದ್ರೆ ನಿನಗೆ ತಿಕ್ಕ ಮುಚ್ಕೊಂಡು ಫೋನ್ ಇಕ್ಕು. ನನಗೆ ಇನ್ನೊಂದ್ಸಲ ಫೋನ್ ಮಾಡಿದರೆ ಕೆರ ಕಿತ್ತೋಯ್ತವೆ. ಇಕ್ಕ ಫೋನ್ ಥಗ್. ಅವನ ಅಜ್ಜಿ ಥಗ್ ಹುಟ್ಟು ಲೋಫರ್ ನನ್ನ ಮಗನ ಸವಾಸ ಆಗೋತು. ಥಗ್. ಭೀಮಣೆಯ ಅಣ್ಣ, ಭೀಮಣೆ ಬಾರಣ ಒಂದು ನಿಮಿಷ ಇಲ್ಲಿ ಅಣ್ಣ. ಯೋಯ್ ದಳ್ಳಳ್ಳಿ, ಮಂತಕ್ಕೆ ಹುಡಿಕ ಬಂದಿದ್ಯಲ್ಲಯ್ಯ ನೀನು. ಯಾರು ಹೇಳಿದ್ರೆ ನಮ್ಮ ಮನೆ ಇಲ್ಲ ಐತೆ ಅಂತ ನಿನಗೆ? ಮಂತಕ್ಕೆ ಹುಡಿಕ ಬಂದಿದ್ಯ ನೀನು? ಫೋನಾಗ ಹೇಳಿದ್ರೆ ಅರ್ಥ ಆಗಲ್ವೇ ನಿನಗೆ? ನಿಮ್ಮ ಅಜ್ಜಿ. ಅಣ್ಣ ನೀನು ಹಿಂಗೆ ಒಂದ್ಬೇಡ ಕಣ. ಏನೋ ಒಂದು ಸ್ವಲ್ಪ ಮಾಡೋಣ ಅಣ್ಣ. ಹಂಗಲ್ಲ ಕಣ, ಏನೋ ಒಂದು ನೋಡೋಣ ಅಣ್ಣ. ನನಗೆ ಏನು ಮಾಡಬೇಕು ಕೈ ಕಾಲು ಆಡ್ತಿಲ್ಲ ಕಣ ಅಣ್ಣ. ನೋಡೋಣ ಭೀಮಣ್ಣ. ಹೇಳಪ್ಪ, ಇದಕ್ಕೆ ಏನು ಮಾಡೋಣ ಹೇಳು. ಇದಕ್ಕೆ ಪರಿಹಾರ ಏನು ಮಾಡೋಣ ಹೇಳು ಹೋಗ್ಲಿ. ನೀನು ಹೆಂಗೆ ಹೇಳು, ನೀನು ಏನು ಮಾಡು ಅಂದೆ ಅದು ಮಾಡ್ತೀನಪ್ಪ. ಹೇಳು ಏನು ಮಾಡೋಣ ಹೇಳು. ನೀನು ಸವಸ ಮಾಡಿ ನಾನು ಕೆಟ್ಟಂಗೆ ಆಯ್ತು. ಹೇಳು ಏನು ಮಾಡೋಣ ಇವಾಗ? ಅಣ್ಣ ನೀನು ಒಂಚೂರು ಸ್ವಲ್ಪ ಬೇಜಾರಾಗ್ದಂಗೆ ಅಣ್ಣ. 1,00,000 ರೂಪಾಯಿ ದುಡ್ಡಿದ್ರೆ ಕೊಡೋಣ ಅಣ್ಣ. ಇನ್ನು ಮಿಕ್ಕಿದ್ದಿಂದ ಒಂದಿಸ್ಕೊಂಡು ಅವನಿಗೆ ಕೊಟ್ಬಿಡ್ತೀನಿ ಕಣ. ಅವ್ನಿಗೆ ಗ್ಯಾರಂಟಿ ಹೊಸ ತಂದುಬಿಡ್ತಾನೆ ಅಣ್ಣ. ಬೆಳಗ್ಗೆ ತಗ ದುಡ್ಡಿಲ್ಲ ಅಣ್ಣ ವಾಪಸ್ ಕೊಡೋಕ್ಕೆ. 1,00,000 ರೂಪಾಯಿ ಏನಾದರೂ ಮಾಡಿಕೊಡೋಣ ಅಣ್ಣ. ಒಂದು 2 ತಿಂಗಳೊಳಗೆ ಯಾವ್ದನ್ನ ನೋಡ್ಕೊಂಡು ಕೊಟ್ಬಿಡ್ತೀನಿ ಭೀಮಣ್ಣೆ ಅಣ್ಣ. ತಗೋದು 2 ಬಿಟ್ಟ ಅಂದರೆ
₹1,00,000 ಅಂತ ₹1,00,000. ಈಗ ಅವನಿಗೆ ಮೋಸ ಮಾಡಿದಾತು, ಇವ್ನಿಗೆ ಮೋಸ ಮಾಡಿದ್ದು, ಇವಾಗ ನನಗೆ ಇಕ್ಕಕ್ಕೆ ಬಂದಿದ್ದೆ. ಹಾಂ, ₹1,00,000 ಇಲ್ಲ, ₹10 ಇಲ್ಲ. ಹೋಗೋ ಸ್ವಾಮಿ, ನಿನ್ನ ಸವಸನೆ ಬೇಡ. ₹1,00,000 ಅಂತೆ, ₹1,00,000. ಸುಮ್ಮನೆ ಹೋಗಿ ನಂತ ದುಡ್ಡಿಲ್ಲ, ಹೋಗಿ ₹1,00,000 ಇಲ್ಲ, ಯಾತಿಲ್ಲ, ಹೋಗು. ಏನು ನಂಬಿಕೆ ಮೇಲೆ ಕೊಡ್ತೇನೆ ನಿನಗೆ ₹1,00,000? ಹಾಂ, ಅಣ್ಣ ನೋಡೋಣ ಪ್ಲೀಸ್ ಅಣ್ಣ, ಏನೋ ಒಂದು ಅಡ್ಜಸ್ಟ್ ಮಾಡೋಣ ಅಣ್ಣ ನೋಡೋಣ. ತಿಕಾ ಮುಚ್ಕೊಂಡು ಸೈಲೆಂಟಾಗಿ ಹೋಗ್ತಾ ಇರು. ನನಗೆ ರೇಗಿಸ್ಬೇಡ. ನನಗೆ ಪಿತ್ತ ನೆತ್ತಿಗೆ ಇರುತ್ತೆ ಅಂದರೆ ಪಟ್ಟೆ ಶಿರ ನೆಗ್ದಾಡಂಗೆ ಬಿಟ್ಬಿಡ್ತೀನಿ. ₹1,00,000 ಅಂತೆ, ₹1,00,000 ಅಂದರೆ ಸುಮ್ಮನೆನೇನು? ಏನು ನೋಡ್ಕೊಂಡು ಕೊಡ್ತಾರೆ ನಿನಗೆ ₹1,00,000 ಹೇಳು? ಹಾಂ, ಸುಮ್ಮನೆ ತಿಕಾ ಮುಚ್ಕೊಂಡು ಹೋಗು. ಭೀಮಣ್ಯ ನಿನ್ನ ಕಾಲು ಹಿಡ್ಕೊಂತೀನಿ ಕಣ. ಇಲ್ಲ ಅಂದಂಗೆ ನೋಡೋಣ. ಒಂದು 2 ದಿನದೊಳಗೆ ಕೊಟ್ಬಿಡ್ತೀನಿ ಭೀಮಣ್ಯ. ನೀನು ಬಿಟ್ಟರೆ ನನಗೆ ಯಾರು ಗೊತ್ತಿಲ್ಲ ಭೀಮಣ್ಯ, ಯಾರು ಕೊಡಲ್ಲ ಭೀಮಣ್ಯ. ನಿನ್ನ ಕಾಲಿಗೆ ಬೀಳ್ತೀನಿ ಭೀಮಣ್ಯ. ಇದೊಂದು ಸಲ ನಾನು ಹಿಡ್ಕ ಭೀಮಣ್ಯ. ನಿನ್ನ ಕಾಲಿಗೆ ಬೀಳ್ತೀನಿ ಕಣೋ, ಪ್ಲೀಸ್ ಕಣ ಭೀಮಣ್ಯ. ಎದ್ದಳೋ ಮ್ಯಾಕೆ ಒದ್ಬಿಡ್ತೀನಿ ಇವಾಗ ಜಾಡ್ಸಿ. ರೊಂಟ್ಗಿಂಟ ಸೊಂಟ ಮುರಿಬೇಕು ಇವಾಗ. ಎದ್ದಳಿನ ಮ್ಯಾಕೆ ಎದ್ದಳು ಫಸ್ಟ್ ನೀನು. ಅಣ್ಣ ಇಲ್ಲಿ ನೀನು ದುಡ್ಡು ಕೊಡ್ತೀನಿ ಎಂಬವ್ರಿಗೂ ನಾನು ನಿನ್ನ ಕಾಲು ಬಿಡಲ್ಲ. ನೋಡೋಣ ಅಣ್ಣ, ಹಂಗೆ ಅರ್ಥ ಮಾಡ್ಕೊಳ್ ಭೀಮಣ್ಯ. ಅಣ್ಣ ಸರಿ ಆಯ್ತು, ಎದ್ದಳೋ ಇಲ್ಲಿ ಎದ್ದಳೋ. ಸರಿ ಆಯಿತು, ನೋಡೋಣ. ನಾನು ಯಾವ್ದಕ್ಕೂ ಫೋನ್ ಮಾಡ್ತೀನಿ, ಹೋಗು. ಇವಾಗ ನನಗೆ ಅರ್ಜೆಂಟ್ ಅಂದರೆ ದುಡ್ಡಿಲ್ಲ. ನಾನು ಯಾವ್ದಕ್ಕೂ ರಾತ್ರಿಗೆ ಫೋನ್ ಮಾಡ್ತೀನಿ. ಫಸ್ಟ್ ನೀನು ಹೋಗು, ಫೋನ್ ಮಾಡ್ತೀನಿ, ಹೋಗು ನಾನು. ಸರಿ ಭೀಮಣ್ಯ ಆಯಿತು ಅಣ್ಣ. ಮರಿದಂಗೆ ಸ್ವಲ್ಪ ಒಂದ್ಸಣ ನೋಡೋಣ. ಆಯಿತು, ತಿಕ್ಕ ಮುಸ್ಕೊಂಡು ಫಸ್ಟ್ ಇಲ್ಲಿಂದ ಹೋಗಪ್ಪ. ನಾನು ಫೋನ್ ಮಾಡ್ತೀನಿ, ಹೋಗು ನಾನು. ಅಜ್ಜಿ ಒಳ್ಳೆ ನನ್ನ ಮಗನ ಸವಾಸ ಆತಲ್ಲ ನನಗೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಮಾಡೋ ವೀಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ. ಹಂಗೆ ಗಂಟೆ ಒತ್ತಿರಿ. ವೀಡಿಯೋಸು ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ. ನಾವು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತದೆ. ಹಾಗೆ ಗಂಟೆ ಒತ್ತಿರಿ. ಇನ್ನು ಒಳ್ಳೊಳ್ಳೆ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಚೆನ್ನಾಗಿರೋ ವೀಡಿಯೋ ಮಾಡಾಕ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಹಾಂ.